ನಿರಂಜನ್ ಅವರೇ, ಏನಮ್ಮ ಆಗ್ಲಿಂದ ಎಲ್ಲಾ ರೀತಿ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ನ ಈ ಒಂದು ಮಹಾಮಿಲನ ವೇದಿಕೆ ಮೇಲೆ ನಾವು ನೋಡ್ತಾ ಇದೀವಲ್ಲ. ಆದ್ರೆ ಈಗ ಬರ್ತಾ ಇರೋ ಸ್ಕಿಟ್ ನಿಮ್ಗೆ ಸರ್ಪ್ರೈಸ್. ನೋಡಕ್ ನೀವು ರೆಡಿನಾ? ನನಗೆ ಸರ್ಪ್ರೈಸ್? ಹೌದು, ಖಂಡಿತವಾಗ್ಲು. ನಾನು ಯಾಕಿಲ್ಲ ಅಲ್ಲಿ, ಖಂಡಿತವಾಗ್ಲು ರೆಡಿ. ಇದನ್ನ ನೋಡಿದ್ಮೇಲೆ ನೀವ್ ಇರ್ತೀರೋ ಇರಲ್ವೋ ಅಂತ ನನಗೆ ಗೊತ್ತಿಲ್ಲ. ತುಂಬಾ ಬಿಲ್ಡಪ್ ಕೊಡ್ತಾ ಇದ್ದಾರೆ, ಹಂಗಾರೆ ಖಂಡಿತವಾಗ್ಲೂ ನಿಮ್ಗಿಂತ ಎಕ್ಸೈಟೆಡ್ ಆಗಿ ನಾನಿದ್ದೀನಿ. ಈ ಒಂದು ಸ್ಕಿಟ್ ನೋಡ್ಲೇಬೇಕು. ಈ ಸ್ಕಿಟ್ ಮಾಡೋದು ಯಾರು ಬರ್ತಾ ಇದಾರೆ? ಈ ಸ್ಕಿಟ್ ನ ಮಾಡೋದಕ್ಕೆ ನಮ್ಮ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶಿವು, ದಿವ್ಯಾ, ಸೌಮ್ಯ, ಸುನತಾ, ಅಯ್ಯಪ್ಪ ಆನ್ ಸ್ಟೇಜ್ ಪ್ಲೀಸ್. ಢವ ಢವ ಏನ್ ಕರ್ಮ ಗುರು ನಮ್ದು. ರಾತ್ರಿ 3 ಗಂಟೆವರೆಗೂ ಶೂಟಿಂಗ್ ಮಾಡಿಸ್ತಾರಲ್ಲ ಇವರು. ಅದೆಲ್ಲ ಹಾಳಾಗೋಗ್ಲಿ. ಅಲ್ಲ, ಈ ಆಂಕರ್ಗೆ ಒಂಚೂರು ಪ್ರೈವಸಿ ಅನ್ನೋದು ಇರುತ್ತೆ ಅಂತ ಯಾಕೆ ಇವ್ರಿಗೆ ಅರ್ಥ ಆಗಲ್ಲ? 7 ಗಂಟೆ ಶೂಟಿಂಗ್ ಬಿಟ್ಬಿಡ್ಬೇಕು. ನಂದು ಒಂದು ಪರ್ಸನಲ್ ಜೀವನ ಅಂತ ಇರುತ್ತೆ, ಯಾಕೆ ಇವ್ರಿಗೆ ಅರ್ಥ ಆಗಲ್ಲ? ಇನ್ನು ಮನೆಗೆ ಹೋಗ್ಬೇಕು, ಪಾತ್ರೆ ತೊಳಿಬೇಕು, ಕಸ ಹೊಡಿಬೇಕು, ನೆಲ ಒರೆಸ್ಬೇಕು, ಯಾಕೆ ಇವ್ರಿಗೆಲ್ಲ ಅರ್ಥ ಆಗಲ್ಲ ಅಂತೀನಿ. ಕರೆಕ್ಟ್ ಆಗಿ ಹೇಳಿದೆ. ನಾನು ಹೆಂಡ್ತಿ ಬೇರೆ ಗಾಡಿ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ, ಒಬ್ಬನೇ ಆಗಿದ್ದೀನಿ, ಏನ್ ಮಾಡ್ಲಿ? ಸ್ಮಶಾನದ ಹತ್ರ ಇಟ್ಕೊಂಡ್ಬಿಟ್ಟಿದ್ದೀನಲ್ಲ. ಬರ್ತಾ ಇದ್ದೀನಮ್ಮ, ಕಟ್ಟೆ ಸ್ಟ್ಯಾಂಡ್ ಬರ್ತಾ ಇದ್ದೀನಿ. 5 ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದೀನಿ. ಹಲೋ, ಬರ್ತಾ ಇದ್ದೀನಿ ರಮ್. ಯಾಕಮ್ಮ ಹಲೋ ಹಲೋ ಅಂತ ಹಲೋ ಅಂದಿದ್ ನಾವು. ನೀವು ಯಾರೋ? ಆರ್ ಯು ನಿರಂಜನ್ ದೇಶಪಾಂಡೆ? ಹೌದು, ನೀವ್ಯಾರು? ಏನ್ 3 ಗಂಟೆಲ್ ವಾಕಿಂಗ್ ಮಾಡ್ತಾ ಇದೀಯಾ? ನಿಮ್ ಮಾಯಿ ಬಣ್ಣಾಕ. ಯಾರಮ್ಮ ನೀನು? 3 ಗಂಟೆಗೆ ಯಾವನಮ್ಮ ವಾಕಿಂಗ್ ಮಾಡ್ತಾನೆ? ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನಾನು. ಯಾರು ನೀವು? ನೀವೇ 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 ನಾವಾ ಅಂತೀರಾ? ತಾಕತ್ತಿದ್ರೆ ಮುಂದೆ ಬನ್ನಿ, ನನ್ಗೇನು ಭಯ ಇಲ್ಲ. ಮುಂದೆ ಬನ್ನಿ, ಮುಂದೆ ಬನ್ನಿ. ನಿರಂಜನ್ ದೇಶಪಾಂಡೆ. ಏನಮ್ಮ ಕಾಂಚನ, ಸಿನಿಮಾದಲ್ಲಿ ಶ್ರುತಿ ಮೇಡಮ್ ಟಾರ್ಚರ್ ಕೊಟ್ಟಂಗಿಲ್ಲ, ನನಗೆ ಟಾರ್ಚರ್ ಕೊಡಕ್ ಬಂದಿದ್ಯಾ? ನಾನು ಒಬ್ಳೆ ಬಂದಿಲ್ಲ. ಮತ್ತೆ ಅಕ್ಕ ಕಾರ್ತಿಕ್ ನೋಡ್ಕೋ, ನೀನ್ ಎಂತಿ ನೋಡ್ಕೋ. ನಾಗೋಲಿ ಅಕ್ಕ ತಂಗಿ ಇಬ್ರು ಬಂದಿದ್ದೀರಾ? ಅಯ್ಯಯ್ಯೋ ಅಯ್ಯಯ್ಯೋ. ಪ್ರೋಗ್ರಾಮ್ ಅಲ್ಲಿ ಕಾರ್ಯಕ್ರಮ ಮುಂದುವರಿಸಿ ಅಂತಿದ್ದೆ. ಇಲ್ಲಿ ನಿನ್ ಜೀವನಾನೇ ಮುಂದುವರೆಸ್ದಂಗ್ ಮಾಡ್ತಾ ಇದ್ರಲ್ಲಮ್ಮ ಇಬ್ರು ಸೇರ್ಕೊಂಡು. ಇಬ್ರೇ ಬಂದಿದ್ದೀರಾ? ನಾವ್ ಅಕ್ಕ ತಂಗಿರಿಬ್ರೆ ಅಲ್ಲ, ಮತ್ತೆ ನಮ್ಗಿಬ್ರು ಅಕ್ಕಂದಿರಿದ್ದಾರೆ. ಕರಿಯೇ ಅಕ್ಕಂದ್ರ. ಕಾಮಿಡಿಯನ್ಸು ಎದ್ರೆ ಬಿಟ್ಟಿದ್ನಲ್ಲಮ್ಮ ನಾನು. ಅಲ್ಲ, ಕಾಸ್ಟ್ಯೂಮ್ ಹಾಕೊಂಡು ಈಗಲೇ ತಯಾರಾಗ್ಬಿಟ್ಟಿದ್ರಲ್ಲ. ಶೂಟಿಂಗ್ ಇರೋದು ನಾಳೆ.
ನೋಡಿ ನೀಟಾಗೆಲ್ಲ ಪ್ರಾಕ್ಟೀಸ್ ಮಾಡ್ಕೋಬೇಕು. ಚೆನ್ನಾಗಿ ಕಾಣ್ತಿದ್ದೀರಾ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೀಟಾಗಿ. ಏನು ಆಗುತ್ತೆ? ನಾವು ಕಾಮಿಡಿಯನ್ಸ್ ಅಲ್ಲ. ದೇವುಗಳ ಅಮ್ಮ, ನೀವು 3 ಜನನೂ ಓಕೆ. ನೀನೇ ನಮ್ಮ ಮುಗ್ಗು ತುಂಬ ಕೂತ್ ಬೆಳೆಸ್ಕೊಂಡಿದ್ದೀಯ. ನಾನು ಸತ್ ಮೇಲೆ ಬ್ಯೂಟಿ ಪಾರ್ಲರ್ಗೆ ಹೋಗ್ಲಿಲ್ಲ, ಅದಕ್ಕೆ ಮೈ ತುಂಬಾ ಕೂದಲಾಗೋಯ್ತು. ಹಂಗಾದ್ರೆ ನೀನು ಕೂತು ಕುಮಾರಿ, ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್. ಎಲ್ಲೋ ಹೋಗಲ್ಲ ಪಾಂಡೆ, ಎಲ್ಲೋ ಹೋಗಲ್ಲ, ನಿನ್ನನ್ನು ಬಿಟ್ಟು ನಾನು ಎಲ್ಲೋ ದೂರ ಹೋಗಲ್ಲ. ಕರ್ನಾಟಕದಲ್ಲಿ ಒಳ್ಳೆ ಗೌರವ ಇರೋ ಘನತೆ ಇರೋ ಆಂಕರ್ ನಾನು. ನನಗೇನು ಮಾಡಬಾರ್ದು ನೀವು. ನೀನೇ ಏನೋ ಮಾಡಂಗಿದೆಯಲ್ಲಮ್ಮ ನನಗೆ. ನೀನು ಆಂಕರ್ ನಿರಂಜನ್ ದೇಶಪಾಂಡೆ ತಾನೇ? ಹೌದು ಹೌದು ಹೌದು. ಅದಕ್ಕೆ ನಿನ್ನ ಹುಡ್ಕೊಂಡ್ ಬಂದಿರೋದು. ಆಂಕರ್ ನಿರಂಜನ್ ದೇಶಪಾಂಡೆ ದೆವ್ವಕ್ಕೆಲ್ಲ ಹೆದರ್ತಾನ? ನೋ ಚಾನ್ಸ್. ನಿಮ್ಗೆ ಮಾಡ್ತೀನಿ, ಹಿಂಗೆ ಹೇಳಿದ್ರೆ ಮಾತು ಕೇಳಲ್ಲ ನಿಮ್ಗೆ. ಹಲೋ ಲೇ ಯಶು, ಯಾವ್ದೋ ಸ್ಮಶಾನದ ಹತ್ರ 4 ದೆವ್ವ ಅಟ್ಯಾಕ್ ಮಾಡ್ಬಿಟ್ಟಿದೆ ಕಡೆ. ಬೇಗ ಗಾಡಿ ತಗೊಂಡು ಬಾರಿ. ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ ಪಾಂಡೆ. ನಿಲ್ಸಮ್ಮ ನಿಮ್ ಬಾಯಿ ಮಣ್ಣಾಕ. ಗಿಚ್ಗಿಲಿ ಕಂಟೆಸ್ಟೆಂಟ್ ಅಷ್ಟೊಂದು ಜನ ಇಲ್ಲೇ ಓಡಾಡ್ತಾರೆ, ಅವ್ರನ್ನೆಲ್ಲ ಹಿಡ್ಕೊಳ್ಬಿಟ್ಟು ನನ್ನನ್ನು ಯಾಕಮ್ಮ ಹಿಡ್ಕೊಂಡಿದ್ದೀರಾ? ಇಲ್ಲಿ ನೋಡಿ, ನಿಮ್ಮ ಸಮುದಾಯಕ್ಕೆ ಏನಾದ್ರು ಹರ್ಟ್ ಆಗೋ ತರ ಡೈಲಾಗ್ ಹೇಳಿದ್ದೀರಾ? ನನ್ನ ಕ್ಷಮಿಸ್ಬಿಡಿ ಪ್ಲೀಸ್. ಸಮುದಾಯ ಯಾಕೆ ಇಷ್ಟು ಎಕ್ಸೈಟ್ ಆಗ್ತಿದ್ದೀರಿ? ಕೂಲ್. ಇವತ್ತು ನಮ್ಮ ಸ್ಮಶಾನದಲ್ಲಿ ಒಂದು ಫಂಕ್ಷನ್ ಇದೆ, ಅದಕ್ಕೆ ನೀವು ಖಂಡಿತ ಬರ್ಬೇಕು. ಫಂಕ್ಷನ್ ಏನ್ ಸತ್ತೋಗಿರೋರ್ಗೆ ಏನಾದ್ರು ಎಡೆ ಇಡ್ಬೇಕಾ? ಎಡೆ ಎಲ್ಲ ಕಣೋ, ಒಡೆ. ಏನ್ ರಿಯಲ್ ಆಗಿ ಕಾಣ್ತಾಳ ನೋಡಿ ಇವಳು. ವಡೆ 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 ನೋಡ್ತಾಳೆ ಈ ವಡೆ ಮಧುರಡೆ ಮಸಾಲೋಡೆ ವಡೆ 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 ಬಟ್ಟೆ 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 ವಡೆ. ಅಯ್ಯೋ ಸತ್ತೆ. ಇದು ಯಾವ್ದಮ್ಮ ದೆವ್ವ? ಅವಳು ಗೋರಿ ಬಿಟ್ಬಿಟ್ಟು ಇನ್ನೊಂದು ಗೋರಿಗೆ ಹೋಗಿ ಮಲ್ಕೊತಾ ಇದೆ. ಅವಳಂಗೆ ಬೋರಾದಾಗೆಲ್ಲ ಜಗಪ್ಪನ ಗೋರಿಗೆ ಹೋಗಿ ಮಲ್ಕೋತಾಳೆ. ಕರೆಕ್ಟ್ ಆಗಿ ಹೇಳಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಬಿಟ್ಬಿಡಿ ನನ್ನ. ನೋಡಯ್ಯ, ನಮ್ ಸ್ಮಶಾನದಲ್ಲಿ ಫ್ಯಾಷನ್ ಶೋ ಇದೆ, ಅದಕ್ಕೆ ನೀನೇ ಜಡ್ಜ್ ಆಗಿ ಬರ್ಬೇಕು. ಇಲ್ಲೇ ನೀವು ರಾಂಗ್ ಆಗಿ ತಿಳ್ಕೊಂಡಿರೋದು. ಆಕ್ಚುಲಿ ನಾನು ಜಡ್ಜ್ ಅಲ್ಲ, ನಾನೊಬ್ಬ ಆಂಕರ್. ನಿಮ್ಗೇನಾದ್ರೂ ಜಡ್ಜೇ ಬೇಕಾದ್ರೆ ಇದೇ ರೋಡಲ್ಲಿ ಶ್ರುತಿ ಮೇಡಮ್ ತಾರಾ ಮೇಡಮ್ ನಡ್ಕೊಂಡು ಬರ್ತಾ ಇದ್ದಾರೆ, ಅವ್ರನ್ನ ಹಿಡ್ಕೊಳ್ಳಿ ಆಯ್ತಾ? ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್ ಬಾಯ್. ಮತ್ತೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಸ್ಕಿಟ್ ಏನ್ ಅದ್ಭುತವಾಗಿತ್ತು, ಸಖತ್ತಾಗಿತ್ತು. ಕಂಟೆಸ್ಟೆಂಟ್ ನೀನ್ ಮಾತ್ರ ಸಖತ್ತಾಗಿ ಮಾಡ್ದೆ, ಸೂಪರ್ ಆಗಿ ಮಾಡ್ದೆ ಅಂತ ನೀನೇ ಜಡ್ಜ್ಮೆಂಟ್ ಕೊಡ್ತಾ ಇರ್ತೀಯ. ಏನೋ ಸುಮ್ನೆ ಕೊಡ್ತೀನಮ್ಮ. ತಿಳ್ಕೊಬಾರ್ದು, ತಪ್ಪು ತಿಳ್ಕೊಬಾರ್ದು ನೀವು. ಬಾಯ್ ಮಾಡಾಕ ನಿಲ್ರಿ. ಏನಮ್ಮ ಯಾಂಕರ್ ಒಳ್ಳೆ ಸತ್ಯಣ ಎತ್ಕೊಂಡು ಏನ್ ಮಾಡ್ಬೇಕು ನಾನು? ನೋಡ್ಗುರು, ಫಸ್ಟ್ ಶೋ ರೂಲ್ಸ್ ಹೇಳ್ಬಿಡ್ತೀನಿ. ಇವಾಗ 2 ರೌಂಡ್ ಇದೆ. ಫಸ್ಟ್ ಡ್ಯಾನ್ಸಿಂಗ್ ರೌಂಡ್, ಆಮೇಲೆ ಕ್ಯಾಟ್ ವಾಕ್ ರೌಂಡ್, ಫೈನಲ್ ಆಗಿ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡಿದ್ರೆ ಆಯ್ತು. ಬಾಯಿ ಮಣ್ಣಾಕ್ ಇದೆಲ್ಲ ಮಾಡ್ತೀರಿ. ಆಮೇಲೆ ಇದು ಏನು ಜಡ್ಜ್ ಸೀಟ್ ಎಲ್ಲಿದೆ? ಸೀಟ್ ಗೀಟ್ ಏನಿಲ್ಲ, ಅಲ್ಲೊಂದು ಗೋರಿ ಇದೆ, ಅದ್ರ ಮೇಲೆ ನಿಂತ್ಕೊಂಡು ಕೂತ್ಕೊಂಡು ಜಡ್ಜ್ಮೆಂಟ್ ಮಾಡ್ಬೇಕು. ಗೋರಿ ಮೇಲೆ ಕೂತ್ಕೊಂಡು ಜಡ್ಜ್ಮೆಂಟ್ ಕೊಡ್ಬೇಕಾ? ಕೊಡ್ತೀನಿ. ಯಾವ್ದಮ್ಮ ಹಾರ ಇದು? ಯಾವ್ದಮ್ಮ ಇದು ಗೋರಿ? ಚಂದ್ರಪ್ರಭದು. ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಬೇಕು ಅಲ್ಲೇ ಅಂಟ್ಕೊಂತ ಇದ್ದಲ್ಲಮ್ಮ. ಏನ್ ಅನ್ಕೊಂಡಿದ್ದೀರಿ ನೀವು? ನನ್ನ ಕರ್ಸ್ಬಿಟ್ಟು ಅವಮಾನ ಮಾಡ್ತಾ ಇದ್ದೀರಾ ನೀವು? ಏಯ್, ಮುಚ್ಕೊಂಡ್ ಜಡ್ಜ್ಮೆಂಟ್ ಕೊಡೋಲೇ, ಕೊಡಲೇ. ಕಾರ್ಯಕ್ರಮ ಮುಂದುವರ್ಸೋಣ. ಆಡಿಯನ್ಸ್, ಈಗ ಮೊದಲನೇ ರೌಂಡ್ ಡಾನ್ಸ್ ರೌಂಡ್. ಬಂದ್ರೆ ಆಡಿಯನ್ಸ್ ಅಪ್ಲಾಸ್ ಪ್ಲೀಸ್. ನೀವು ಇಲ್ಲ
ಅಲ್ಲಿ ಅಪ್ಲಾಸ್ ಪ್ಲೀಸ್ ಅಂತೀರಾ? ನಮ್ ಶೂಟಿಂಗ್ ಅಲ್ಲೂ ಅಪ್ಲಾಸ್ ಪ್ಲೀಸ್ ಅಂತ. ಸರಿ ಶುರು ಮಾಡೋಣ. ಮ್ಯೂಸಿಕ್. ಹೆಂಗಿತ್ತು ನಮ್ಮ ಪರ್ಫಾರ್ಮೆನ್ಸ್? ಯಾವಾಗಾದ್ರೂ ಪರ್ಫಾರ್ಮೆನ್ಸ್ ಅಂತಾರ ನಮ್ಮ ಇದಕ್ಕೆ? ಏನಿತ್ತು ಅಂತದ್ ಏನಿತ್ತು ಇದ್ರಲ್ಲಿ ಅಂತ? ಏನು ಇರ್ಲಿಲ್ಲ. ಮತ್ತೆ ಸ್ಟೇಜ್ ಬಂದವ್ರ ಹತ್ರ ಎಲ್ಲ ಮಾಡಿಸ್ತೀರಾ? ಈಗ ಜಡ್ಜ್ಮೆಂಟ್ ಕೊಡು. ಏನು ಅಂತ ಜಡ್ಜ್ಮೆಂಟ್ ಕೊಡ್ಲಿ ನಾನು? ಕೊಡ್ತೀನಿ. ತುಂಬಾ ಏನು ಈ ಡ್ಯಾನ್ಸ್ ಏನ್ ಮಾಡಿದ್ರಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ರು. ಕಣ್ಣು ಕಿತ್ಕೊಂಡೆ ಬಂತು. ಬಹಳ ಚೆನ್ನಾಗಿ ಮಾಡಿದ್ರು, ಅದ್ಭುತವಾಗಿ ಮಾಡಿದ್ರಿ. ಮುಂದುವರ್ಸಿ. ಗೋಲ್ಡನ್ ಬಜಾರ್ ಕೊಡಲ್ವಾ? ಇದು ಗೋಲ್ಡ್ ಅಲ್ಲ. ಕೊಡ್ತೀನಿ ರಮ್ಮ, ಕೊಡ್ತೀನಿ. ಈ ಡ್ಯಾನ್ಸ್ ಆಗ್ತಾ ಇದೆ ಸ್ಮಶಾನದ ಗಿಲಿ. ಇದ್ಯಾವ್ದಮ್ಮ ದೆವ್ವ ಆ ಗೋರಿ ಬಿಟ್ಬಿಟ್ಟು ಮತ್ತೊಂದು ಗೋರಿಗೆ ಹೋಗ್ತಾ ಇದೆ? ಅವಳಂಗೆ ಅವಳಿಗೆ ಇನ್ನೂ ಬೋರ್ ಆದ್ರೆ ಚಿಲ್ಲರ್ ಗೋರಿಗೆ ಹೋಗಿ ಮಲ್ಕೋದೆ. ಎಂತ ದೆವ್ವ ಇರ್ಬೋದು? ಟಿ ದೆವ್ವ. ಸರಿ, ಈಗ ರೌಂಡ್ 2. ಒಬ್ಬೊಬ್ರೆ ಕ್ಯಾಟ್ ವಾಕ್ ಮಾಡ್ಕೊಂಡ್ ಬರ್ತೀವಿ. ಅದ್ರ ವಿನ್ನರ್ ಯಾರು ಅಂತ ನೀವು ಜಡ್ಜ್ಮೆಂಟ್ ಕೊಡ್ಬೇಕು. ಆಯ್ತು ಮಾಡಮ್ಮ. ಸಕ್ಕ ಮಾಡ್ತದೆ ಕಡೆ. ನಿನಗಿಂತ ಚೆನ್ನಾಗಿ ಮಾಡ್ತಾನೆ. ನನಗಿಂತ ಚೆನ್ನಾಗಿ ಮಾಡ್ತಾವ.